ನಿನ್ನೆ ನೈಟು ಟ್ರಾಫಿಕ್ ನೋಡಿ ಸಾಕಾಗಿದೆ. ಆದರೂ ಇವತ್ತು ಬೆಳಗ್ಗೆ ಆ ಥರ ಟ್ರಾಫಿಕ್ ಸಿಗಬಾರ್ದಂತ ಬೆಳಗ್ಗೆ ಬೇಗ ಬಿಟ್ಟೆ. ಹೋಗಿ ನೋಡಿದ್ರೆ ನಾವು ಬಿಟ್ಟರು ಟ್ರಾಫಿಕ್ ನಮ್ಮನ್ನ ಬಿಡಲ್ಲಲ್ಲ. ಈ ಬೆಂಗಳೂರು ಟ್ರಾಫಿಕ್ ಹಂಗಿರುತ್ತೆ. ಅದಕ್ಕೆ ಮುಂದೆ ಹೋಗಿ ಸಿಕ್ಕಾಕೊಂಡೆ. ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡಿ ಇಲ್ಲಿ ಚಿಕ್ಕ ರೋಡ್ ಇದೆ ನೋಡಿ, ಒಂದು ಬಸ್ ಬಂದರೆ ಇನ್ನೊಂದು ವೆಹಿಕಲ್ ಪಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಮುಂದೆ ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಎಷ್ಟು ಟ್ರಾಫಿಕ್ ಸಿಗೋದಂತ. ಹೋಗಿ ನೋಡಿದ್ರೆ ನಮ್ಮ ಮನೆ ಬರ ಚೆನ್ನಾಗಿದೆ, ಇವತ್ತು ಟ್ರಾಫಿಕ್ ಇಲ್ಲ, ಏನಿಲ್ಲ, ಚೆನ್ನಾಗಿದೆ ಅಂತ ಹೋಗ್ತಾ ಇದ್ದೀನಿ. ಬಟ್ ಒಂದು ಹೇಳ್ತೀನಿ, ಟ್ರಾಫಿಕಲ್ಲಿ ಯಾರು ಬೆಳಗ್ಗೆಯಿಂದ ಸಾಯಂಕಾಲ ಜರ್ನಿ ಮಾಡಿ 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 ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಟ್ರಾಫಿಕ್ದು ಎಷ್ಟು ಸ್ಟ್ರೆಸ್ ಇರುತ್ತಂತ. ಆದರೂ ಏನು ಮಾಡೋಕ್ಕಾಗಲ್ಲ, ಆ ಜರ್ನಿ ಮಾಡಲೇಬೇಕು. ಈ ಟ್ರಾಫಿಕಲ್ಲಿ ಹೋಗ್ತಾ ಇರಬೇಕು ಅಷ್ಟೇ ಅಂತೆ ಮುಂದೆ ಹೋಗ್ತಾ ಇದ್ದೀನಿ. ನಮ್ಮ ಆಟೋ ರಾಜ ಚೆನ್ನಾಗಿ ಬರೋದು ನೋಡಿ, ನಮ್ಮ ಬಾಸು ಜೈ ಬಜರಂಗಿ ಅಂತ. ಇಲ್ಲೇ ಕೈ ಮುಕ್ಕೊಂಡೆ ಜೈ ಬಜರಂಗಿ ಬಲಿ ಅಂತ. ಮುಂದೆ ಹೋಗೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಬಟ್ ಬಿಸಿಲಲ್ಲಿ ನಮ್ಮ ಕಾರ್ಮಿಕರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ. ಬಿಸಿಲು ನೋಡಲ್ಲ, ಏನು ನೋಡಲ್ಲ, ಅವ್ರ ಪಾಟಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೋ. ಅವರಿಲ್ಲ ಅಂದರೆ ನಮ್ಮ ರೋಡ್ ಕ್ಲೀನ್ ಇರಲ್ಲ, ಏನಿರಲ್ಲ. ಸ್ವಲ್ಪ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ, ಅವ್ರಿಗೂ ರೆಸ್ಪೆಕ್ಟ್ ಕೊಡಿ. ಸ್ವಲ್ಪ ಜನ ಇರ್ತಾರೆ ಅವ್ರು ಈ ಕೆಲಸ ಮಾಡೋರು, ಅವ್ರು ಆ ಕೆಲಸ ಮಾಡೋರು ಅಂತ. ಯಾರು ಕಂಪೇರ್ ಮಾಡಬೇಡಿ, ಯಾರ ಜೀವನ ಅವ್ರದ್ದೇ ಅಂತ ಹಂಗೆ ಮಾಡಿ ಸುಮ್ಮನಲ್ಲಿ ಫ್ಲೈಓವರ್ ಕ್ರಾಸ್ ಆಗಿಬಿಟ್ಟೆ. ಸುಮ್ಮನಲ್ಲಿ ಫ್ಲೈಓವರ್ ಅಷ್ಟು ಜಾಮ್ ಇರಲಿಲ್ಲ ಇವತ್ತು ಅಂತ ರಿಂಗ್ ರೋಡ್ ಮೇಲೆ ಹೋಗೋಣ ಅಂತ ಮಾಡಿ ರಿಂಗ್ ರೋಡ್ ಮೇಲೆ ಬಂದಿದ್ದೀನಿ. ರಿಂಗ್ ರೋಡ್ ಮೇಲೆ ಟ್ರಾಫಿಕ್ ಇರಲಿಲ್ಲ. ಒಂದೇನಂದರೆ ಮುಂದೆ ಹೋಗಿ ನಾವು ಲೆಫ್ಟ್ ತೊಗೋತೀವಲ್ಲ ನೈಸ್ ರೋಡ್ಗೆ, ಆ ನೈಸ್ ರೋಡಲ್ಲಿ ಸಿಗುತ್ತೆ. ಈ ಅಂಡರ್ಗ್ರೌಂಡ್ ಇದೆ ನೋಡಿ, ಈ ಅಂಡರ್ಗ್ರೌಂಡ್ ಪಾಸ್ ಆಗಿ ಸ್ವಲ್ಪ ಮುಂದೆ ಹೋದರೆ ನಾವು ಮೈಸೂರು ಹೈವೇ ಸಿಗುತ್ತೆ. ಈ ಹೈವೇ ಅಲ್ಲ, ಇನ್ನೊಂದು ಮುಂದೆ ನೈಸ್ ರೋಡ್ಗೆ ಸಿಗುತ್ತೆ ಒಂದು ವೇ. ಅಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಮುಂದೆ ರೋಡ್ ಕೆಲಸ ನಡ್ತಾ ಇದೆ, ಅದಕ್ಕೆ ಅಂತ ಫುಲ್ ಟ್ರಾಫಿಕ್ ಜಾಮು. ಯಾವಾಗಲೂ ನಾನು ಇಲ್ಲೇ ನೋಡೋದು, ಇಲ್ಲೇ ಭಯ ಪಡೋದು ಟ್ರಾಫಿಕ್ಗೆ. ಇಲ್ಲೇ ಒಂದು 10-20 ಮಿನಿಟ್ಸ್ ಆಗುತ್ತೆ. ಯಾವಾಗಲೂ ಇಲ್ಲೇ ಫುಲ್ ಟ್ರಾಫಿಕ್, ಹೆವಿ ಟ್ರಾಫಿಕ್ ಇರುತ್ತೆ. ಬಟ್ ನೋಡೋಣ, ಇವಾಗ ಟ್ರಾಫಿಕ್ ಇದ್ದರೆ ನಮ್ಮ ಮನೆ ವಾರ ಸರಿ ಇಲ್ಲ ಅಂತ ಅನ್ಕೋತೆ. ಬಟ್ ಟ್ರಾಫಿಕ್ ಇಲ್ಲ ನೋಡಿ, ಇಲ್ಲೇ ಲೆಫ್ಟ್ ಹೋದರೆ ನೈಸ್ ರೋಡ್ ಕನೆಕ್ಟ್ ಆಗುತ್ತೆ ಇದು. ಬಟ್ ಇಲ್ಲಿ ವರ್ಕ್ ಆಗ್ತಾ ಇದೆಯಲ್ಲ ಮುಂದೆ ರೋಡ್. ಅಷ್ಟೊತ್ತಲ್ಲಿ ಸಾರ್ ಕಾಲ್ ಮಾಡಿ ಒಂದು 5 ಎಳ್ನೀರು ತೊಗೊಂಡು ಮಾತು ಹೇಳಿದ್ರು ಅಂತ. ಗಾಡಿ ಸೈಡ್ಗೆ ಹಾಕಿ ಇಲ್ಲಿಗೆ ಬಂದು ನೋಡಿದರೆ ಚೆನ್ನಾಗಿದೆ ಎಳ್ನೀರು. ಒಂದು 5 ಪಾರ್ಸಲ್ ಮಾಡೋಣ ಅಂತ ಹೇಳಿದೆ. ಅವ್ರು ಪಾರ್ಸಲ್ ಮಾಡೋಷ್ಟೊತ್ತಿಗೆ ನಾನು ಎಳ್ನೀರು ಕುಡಿಯೋಣ ಅಂತ ಸ್ವಲ್ಪ ಒಂದು ತೊಗೊಂಡು ಕುಡ್ಕೊತಿದ್ದೀನಿ. ಬಟ್ ಡ್ರೈವಿಂಗ್ ಮಾಡೋರು ಡೈಲಿ ಒಂದನೇ ಎಳ್ನೀರು ಕುಡೀರಿ, ಹೆಲ್ದಿ ಆಗಿರ್ತೀರ ಅಂತ ಅಷ್ಟೇ. ಅಷ್ಟೊತ್ತಲ್ಲಿ ಅವ್ರು ಪಾರ್ಸಲ್ ಮಾಡಿಕೊಟ್ರು. ಡಿಕ್ಕಿಯಲ್ಲಿ ಹೋಗಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಮುಂದೆ. ಅಲ್ಲಿ ಮುಂದೆ ಹೋದರೆ ಈ ಚಿಕ್ಕ ಸಂಧಿಯಲ್ಲಿ ಟ್ರಾಫಿಕ್ ಜಾಮ್. ಇಲ್ಲಿ ಸಿಗ್ನಲ್ ಇರಲ್ಲ, ಏನಿರಲ್ಲ, ಅನ್ನೆಸೆಸರಿ ಜಾಮ್ ಆಗುತ್ತೆ. ಆ ಕಡೆಯವರು ಈ ಕಡೆ ಬಂದುಬಿಡ್ತಾ ಇದ್ರು, ಈ ಕಡೆ ಆ ಕಡೆ ಬರ್ತಾಯಿದ್ರು. ಬಟ್ ಏನು ಅನ್ಕೊಂಡ ಸಾರನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಆಫೀಸ್ಗೆ ಡ್ರಾಪ್ ಮಾಡಿ ನಾನು ಬಂದೆ ಪಾರ್ಕಿಂಗ್ಗೆ. ಟಿಫಿನ್ ಮಾಡೋಣ ಅಂತ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಉಪ್ಪಿಟ್ಟು. ಸಾಕಾಗಿದೆ ಅಪ್ಪ ಜೀವನ, ಉಪ್ಪಿಟ್ಟು ತಿಂದಿದೆ ಅಂತ. ಸ್ವಲ್ಪ ಕೆಲಸ ಇತ್ತು, ಮಲ್ಲೇಶ್ವರಂ ಹೋಗ್ತಾ ಇದ್ದೀನಿ. ಮಲ್ಲೇಶ್ವರಮಲ್ಲಿ ನೋಡಿದೆ ನಮ್ಮ ದೇವರು ಅಮ್ಮೋರು ದರ್ಶನ ಕೊಟ್ಟರು. ಚೆನ್ನಾಗೇ ತೊಗೊಂಡೋಗ್ತಾ ಇದ್ರು ಆಟೋಲ್ಲಿ ಕೂರಿಸ್ಬಿಟ್ಟು ಅಮ್ಮವ್ರನ್ನ ಅಂತ. ಹೋಗಿ ನೋಡಿದರೆ ಮಲ್ಲೇಶ್ವರಂನು ಖಾಲಿ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಸಾರ್ ಕಾಲ್ ಮಾಡಿದ್ರು. ಅಷ್ಟು ಸಾರನ್ನ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಪಯಣ. ಇವತ್ತು ಏನೂ ಟ್ರಾಫಿಕ್ ಇರಲಿಲ್ಲ ಅಷ್ಟು, ಬಟ್ ಸ್ವಲ್ಪ ಇತ್ತು ಅಂತ ಮುಂದೆ ಬಂದೆ. ನೋಡಿದರೆ ಇಲ್ಲಿ ನೈಸ್ ರೋಡ್ ಹತ್ರ ಫುಲ್ ಹೆವಿ ಜಾಮು. ಏನಪ್ಪ ನಮ್ಮ ಮನೆ ಬಾರ, ಡೈಲಿ ಟ್ರಾಫಿಕಲ್ಲಿ ಜೀವನ ಆಗ್ತಾಯಿದೆ ಅರ್ಧ ಯಪ್ಪ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಅಂಡರ್ಗ್ರೌಂಡಲ್ಲೂ ಟ್ರಾಫಿಕ್ ಇತ್ತು, ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕಲ್ಲಿ ಅರ್ಧ ಜೀವನ ಆಗಿಬಿಟ್ಟಿದೆ ಅಂತೆ ಮುಂದೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ರೀಚ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ವರ್ಕೌಟ್ ಹೋಗೋಣ ಅಂತ ಜಿಮ್ ಕಡೆ ಪಯಣ. ಜಿಮ್ಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡಿ ಬರೋಣ ಅಂತ ನಾನು ಬಿಟ್ಟೆ ಮನೆಯಿಂದ ಜಿಮ್ಗೆ ಹೋಗಿ ರೆಡಿಯಾಗಿ ಶೂಸ್ ಹಾಕ್ಕೊಂಡು ರೆಡಿ ಆಗಿದೆ. ಏನಂದರೆ ನಾವು ಡ್ರೈವಿಂಗ್ ಮಾಡಲಿ, ಯಾವ ಕೆಲಸ ಮಾಡಲಿ, ಏನಾನ ಮಾಡಲಿ, ಬಟ್ ನಾವು ಹೆಲ್ದಿಯಾಗಿರಬೇಕು, ಚೆನ್ನಾಗಿರ್ಬೇಕಂದ್ರೆ ವರ್ಕೌಟ್ ಮಾಡಬೇಕು. ವಾಕಿಂಗ್ ಆಗಿ ವಾಮಪ್ ಆಗಲಿ ಏನಾನ ಮಾಡ್ತಾಯಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಹೆಲ್ದಿಯಾಗಿರ್ತೀವಿ. ಬೇರೆಯವ್ರು ಯಾರಿಗೂ ನಾವು ತೋರ್ಸೋಕ್ಕಲ್ಲ. ನಾವು ಚೆನ್ನಾಗಿ ಹೆಲ್ದಿಯಾಗಿರ್ಬೇಕಂದ್ರೆ ನಾವು ಡೈಲಿ 1 ಅವರನ್ನು ನಾವು ನಮ್ಮ ಬಾಡಿಗೋಸ್ಕರ ನಾವು ಟೈಮ್ ಕೊಡಬೇಕು. ಹಾಗಂದ್ರೂ ಜಿಮ್ ಮಾಡಲೇಬೇಕು, ಹೋಗ್ತಾ ಇರಬೇಕಂತಲ್ಲ. ಹೆಲ್ದಿಯಾಗಿರ್ಬೇಕಂದ್ರೆ ನಾವು ಸ್ವಲ್ಪ ಮಾಡ್ಕೊತಿರ್ಬೇಕು. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.